ಛೋಟಾ ಮುಂಬೈ ಖ್ಯಾತಿಯ ಹುಬ್ಬಳ್ಳಿಯಲ್ಲಿ ಮೀಟರ್ ಬಡ್ಡಿ ದಂಧೆ ಪೊಲೀಸರ ಕಣ್ಗಾವಲಿನಲ್ಲಿಯೇ ನಡೀತಾ ಇದೆ ಅಂತೆ ಬಡ್ಡಿ ವ್ಯಾಪಾರ. ಕೆಲವು ಕ್ರೈಂ ಪೊಲೀಸರಿಂದಲೂ ಬಡ್ಡಿ ದಂಧೆ. ಛೋಟಾ ಮುಂಬೈ ಖ್ಯಾತಿಯ ಹುಬ್ಬಳ್ಳಿಯಲ್ಲಿ ಗಾಂಜಾ ಡ್ರಗ್ಸ್ ದಂಧೆಗಿಂತಲೂ ಮೀಟರ್ ಬಡ್ಡಿ ದಂಧೆ ಭಯಾನಕವಾಗಿದೆ. ವಾಣಿಜ್ಯ ನಗರಿಯಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಬೆಳೆದು ಬಿಟ್ಟಿದೆ. ಪೊಲೀಸರು ಚಾಪೆ ಕೆಳಗೆ ನುಸುಳಿದ್ರೆ ದಂಧೆಕೋರರು ರಂಗೋಲಿ ಕೆಳಗೆ ನುಸುಳುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವಳಿ ನಗರದಲ್ಲಿ ಬಡ್ಡಿ ದಂಧೆಯನ್ನ ಕೆಲವು ಠಾಣೆಗಳಲ್ಲಿ ಪೊಲೀಸರೇ ಮಾಡುತ್ತಿರುವಾಗ ಬಡ್ಡಿ ದಂಧೆಕೋರರನ್ನ ಪೊಲೀಸರು ಹೇಗೆ ಕಂಟ್ರೋಲ್ ಮಾಡ್ತಾರೆ ಹೇಳಿ. ಇತ್ತೀಚೆಗಂತೂ ಮೀಟರ್ ದಂಧೆ ಕೆಲವರ ಕೊಲೆ ಮಾಡುವ ಹಂತಕ್ಕೂ ನಡೆದಿದೆ. ಇದೆಲ್ಲವೂ ಪೊಲೀಸರಿಗೆ ಗೊತ್ತು ಇಲ್ಲವಂತಲ್ಲ. ಗೊತ್ತಿದ್ದರೂ ಪೊಲೀಸರು ಬಡ್ಡಿ ದಂಧೆಕೋರರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಮಾಡುತ್ತಾ ಇದ್ದಾರೆ. ನಗರದ ಬಂಡಿಗೇರಿ ಮತ್ತು ಕೇಶವಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಬಡ್ಡಿ ದಂಧೆಕೋರರ ಫ್ಯಾಕ್ಟರಿಯೇ ಇವೆ. ದಿನದ ಬಡ್ಡಿ, ವಾರದ ಬಡ್ಡಿ, ತಿಂಗಳ ಬಡ್ಡಿ ಹೀಗೆ ನಡೆಯುತ್ತಿವೆ. ಅವರು ಪಡೆಯುವ ಬಡ್ಡಿ ಕೇಳಿದ್ರೆ ಕಮಿಷನರ್ ಸಾಹೇಬ್ರೆ ನೀವು ಔಹಾರ್ತೀರ, ದಿನಕ್ಕೆ 100 ರೂಪಾಯಿಗೆ 10 ರೂಪಾಯಿ ಬಡ್ಡಿಯಂತೆ. ಈಗಾಗಲೇ ಪೊಲೀಸ್ ಕಮಿಷನರ್ ಮೀಟರ್ ಬಡ್ಡಿ ದಂಧೆಕೋರರಿಗೆ ವಾರ್ನಿಂಗ್ ಕೊಟ್ಟಿದ್ದು, ಗಾಂಜಾ ಡ್ರಗ್ಸ್ ಡ್ರೈವ್ ಮಾಡಿದ್ದಂತೆ ಮೀಟರ್ ಬಡ್ಡಿ ಡ್ರೈವ್ ಮಾಡಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲ, ಭಾಳ ಸ್ಪಷ್ಟವಾಗಿ ನಾನು ಹೇಳೋದಿಷ್ಟೇ. ಈಗ ನೋಡಿ, ಪ್ರಾರಂಭದಲ್ಲಿ ನಾನು ಈ ಡ್ರಗ್ ಕನ್ಸ್ಯೂಮರ್ಸ್ಗೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ಏನಂದರೆ, ಈ ಕನ್ಸಂಪ್ಷನ್ ಮಾಡುವಂಥದ್ದು ಕಾನೂನು ಬಾಹಿರ. ಕೇವಲ ಪೆಡ್ಲರ್ಸ್ನಷ್ಟೇ ಟಾರ್ಗೆಟ್ ಮಾಡಲ್ಲ, ನಾವು ಕನ್ಸ್ಯೂಮರ್ಸ್ನೂ ನೆಕ್ಸ್ಟ್ ಟಾರ್ಗೆಟ್ ಮಾಡಿಬಿಟ್ಟು ಪ್ರಕರಣ ದಾಖಲು ಮಾಡ್ಕೋತೀವಿ ಅಂತ. ಸೊ ಅದರಿಂದ ಸಾಕಷ್ಟು ಜನ ಎಚ್ಚೆತ್ತುಕೊಂಡು ಕನ್ಸಂಪ್ಷನ್ ನಿಲ್ಲಿಸಿರೋವಂಥದ್ದು ಮತ್ತು ಅವ್ರ ಪೇರೆಂಟ್ಸ್ ಡಿಅಡಿಕ್ಷನ್ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಹಾಕುವಂಥದ್ದು ಎಲ್ಲ ಮಾಡಿದ್ದಾರೆ ಕೂಡ. ಮತ್ತು ಭಾಳಷ್ಟು ಜನ ಈ ಪೆಡ್ಲಿಂಗು ಮತ್ತು ಕನ್ಸಂಪ್ಷನ್ ಎರಡೂ ಮಾಡ್ತಿದ್ದಂಥವ್ರು ಸಾಕಷ್ಟು ಜನ ನಾಪತ್ತೆ ಕೂಡ ಆಗಿದ್ದಾರೆ. ಸೊ ಯಾರೂ ಅದನ್ನು ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಬಟ್ ಒನ್ ಡೇ ನಾವು ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 399 ಜನನ ವಶಕ್ಕೆ ತೊಗೊಂಡ್ವಿ. ಅದರಲ್ಲಿ 255 ಜನ ಪಾಸಿಟಿವ್ ಆದರು. ನೆಕ್ಸ್ಟ್ ಡ್ರೈವಲ್ಲಿ 467 ಮೆಂಬರ್ಸ್, 467 ಜನ ನಾವು ವಶಕ್ಕೆ ತೊಗೊಂಡ್ವಿ. ಅದರಲ್ಲಿ 251 ಮೆಂಬರ್ಸು ಪಾಸಿಟಿವ್ ಆದರು. ಮೊನ್ನೆ ಮಾಡಿದಂಥ ಡ್ರೈವಲ್ಲಿ ಕೂಡ ಸುಮಾರು 150ಕ್ಕೂ ಹೆಚ್ಚು ಜನ ಪಾಸಿಟಿವ್ ಆಗಿದ್ದಾರೆ. ಸೊ ಭಾಳ ಸ್ಪಷ್ಟವಾಗಿ ಇಲ್ಲೇನು ಸರ್ಪ್ರೈಸ್ ಏನಿಲ್ಲ, ಫ್ಯಾಕ್ಟರ್ ಆಫ್ ಸರ್ಪ್ರೈಸ್ ಏನಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಕನ್ಸಂಪ್ಷನ್ಸ್ ಮಾಡೋ ಅಂಥವ್ರ ಮೇಲೆ ಕ್ರಮ ತೊಗೊತೀವಿ ಅಂತ. ಯಾರು ಸೀರಿಯಸ್ಸಾಗಿ ತೊಗೊಂಡಿರೋದನ್ನು ಅವರು ಬಚಾವಾದರು, ಯಾರು ಅದನ್ನು ಇನ್ನೂ ಕ್ಯಾಶುವಲ್ ಅಪ್ರೋಚ್ ಅದಕ್ಕೆ ಮಾಡಿದರು ಅವರು ಸಿಗಾಕ್ಕೊಂಡ್ರು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಣ ಕೇಂದ್ರಗಳನ್ನು ಕೇಂದ್ರೀಕೃತವಾಗಿ ಕೂಡ ಮುಂದಿನ ದಿನಗಳಲ್ಲಿ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಅದರಿಂದ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಮೀಟಿಂಗ್ಸ್ ಮಾಡಿಬಿಟ್ಟು ಈ ಥರ ಚಟುವಟಿಕೆ ಇರಬಾರ್ದು ಅಂತಂದು ಭಾಳ ಸ್ಪಷ್ಟವಾದ ವಾರ್ನಿಂಗ್ ಕೊಟ್ಟು ನಾವು ಕೂಡ ಸಭೆ ಮಾಡಿದ್ವಿ. ಅಷ್ಟಾಗಿಯೂ ಕೂಡ ಕೆಲವರು ಸುಮಾರು ನಿನ್ನೆ ಒಂದು 78ಕ್ಕೂ ಹೆಚ್ಚು ಜನ ಮೊನ್ನೆ ಸಂಡೇ ಎಲ್ಲ ಸ್ಟಡೀಸ್ ಮಾಡ್ತಿರೋವಂಥವ್ರು, BA, BSc, BCom, ಮೆಡಿಕಲ್ ಡಾಕ್ಟ್ರು, ಡೆಂಟಲ್, ಇವರು BAMS, BTech, BE, MBA, ಲಾ ಮಾಡ್ತಿದ್ದಂಥ ಒಬ್ಬರು ಸ್ಟೂಡೆಂಟ್ ಕೂಡ ಇದ್ದರು. ಸೇರಿದಂತೆ ಎಲ್ಲ ಆಯಾಮಗಳಲ್ಲಿ ಎಜುಕೇಷನ್ ಮಾಡ್ತಿರೋವಂಥವರು ಕೂಡ ಕನ್ಸಂಪ್ಷನಲ್ಲಿ ಸಿಕ್ಕೇ ಬಿದ್ದಿರುವಂಥದ್ದು ನಮಗೆ ಕಂಡು ಬಂದಿದೆ. ಅದೇ ರೀತಿ ಈ ಮೀಟ್ರ್ ಬಡ್ಡಿಯಲ್ಲೂ ಭಾಳ ಸ್ಪಷ್ಟವಾದ ಎಚ್ಚರಿಕೆಯನ್ನು ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮೀಟ್ರ್ ಬಡ್ಡಿ ವ್ಯವಹಾರದಲ್ಲಿ ಯಾರು ತೊಡಗಿಸ್ಕೋತಾರೆ, ಸಾರ್ವಜನಿಕರಿಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಲಿದೆ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮುಂದುವರಿಸಿ ಯಾರಾದರೂ ಮಾಡ್ತಾಯಿದ್ದಾರೆ ಅಂತಂದರೆ ಸಮಯ ಸಂದರ್ಭ ನೋಡಿಕೊಂಡು ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡೇ ಮಾಡ್ತೀವಿ. ಸುಮ್ಮನೆ ಯಾರೋ ಒಬ್ಬರನ್ನ ಇಟ್ಕೊಂಡ್ರು, 3 ಜನ ಇಟ್ಕೊಂಡ್ರು ಆ ಥರ ಪ್ರಶ್ನೆನೇ ಇಲ್ಲ. ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಸ್ ಎ ಡ್ರೈವೇ ಮಾಡ್ತೀವಿ. ಸಾರ್ವಜನಿಕರಷ್ಟೇ ಅಲ್ಲ, ಚುನಾಯಿತ ಪ್ರತಿನಿಧಿಗಳಷ್ಟೇ ಅಲ್ಲ, ಮಾಧ್ಯಮದವರಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಷಯವನ್ನು ಅತ್ಯಂತ ಗಂಭೀರವಾಗಿ ತಗೊಳ್ಳಿ ಅಂತ ನಮಗೂ ಕೂಡ ಮನವಿ ಮಾಡಿದ್ದಾರೆ. ಮತ್ತು ನಾವು ಏರಿಯಾ ಫೆಮಿಲೈಸೇಷನ್ ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕರು, ಅದರಲ್ಲೂ ಸ್ವಲ್ಪ ಸೀನಿಯರ್ ಸಿಟಿಸನ್ಸು, ಎಲ್ಲ ಕಮ್ಯುನಿಟಿಗೆ ಸೇರಿದಂತಹ ಮುಖಂಡರು, ಅವ್ರುಗಳೆಲ್ಲ ಮನವಿ ಮಾಡಿರುವಂಥದ್ದು, ಹುಡುಗರು ಹಾಳಾಗ್ತಾ ಇದ್ದಾರೆ. ಇಲ್ಲಿ ಕಷ್ಟ, ಮಗಳು ಮದುವೆ ಅಥವಾ ಮನೆ ಕಟ್ಟಬೇಕು ಅಥವಾ ಏನೋ ಸೈಟ್ ತೊಗೋಬೇಕು, ಯಾವುದೋ ಆರೋಗ್ಯ ಸಮಸ್ಯೆ ಇದೆ ಅಂತಂದು ಮೀಟ್ರ್ ಬಡ್ಡಿ ತೊಗೊಳೋದಕ್ಕಿಂತ ಇಸ್ಪೀಟ್ ಆಡಲಿಕ್ಕೆ, ಬೆಟ್ಟಿಂಗ್ ಆಡಲಿಕ್ಕೆ, ಬೇರೆ ಬೇರೆ ಕೆಟ್ಟ ಚಟ ಮಾಡಲಿಕ್ಕೆ, ಶೋಕಿ ಮಾಡಲಿಕ್ಕೆ ಮೀಟ್ರ್ ಬಡ್ಡಿ ತೊಗೊಂಬಿಟ್ಟು ಅದನ್ನು ಪೇರೆಂಟ್ಸ್ ಕಟ್ಕೊಡೋವಂಥ ಸಂದರ್ಭ ಬರ್ತಾಯಿದೆ. ಯುವ ಸಮುದಾಯ ದಾರಿ ತಪ್ತಾ ಇದೆ ಅನ್ನೋಂಥ ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ಹಾಗಾಗಿ ಅತ್ಯಂತ ಗಂಭೀರವಾಗಿ ಆ ವಿಷಯವನ್ನು ತಗೊಂಡು
ನಾವು ಮುಂದಿನ ದಿನಗಳಲ್ಲಿ ಕಾರ್ಯಾಚರಣೆ ಮಾಡಲಿದ್ದೇವೆ. ಸಾರ್ವಜನಿಕರಿಗೆ ಪೊಲೀಸ್ ಆಯುಕ್ತರಾಗಿ ಈ ವಿಚಾರದಲ್ಲಿ ಏನು ಹೇಳ್ತಾರೆ? ಇಲ್ಲ, ಸಾರ್ವಜನಿಕರಿಗೆ ನಾನು ಪೊಲೀಸ್ ಆಯುಕ್ತರಾಗಿ ಇಲ್ಲಿ ಮನವಿ ಮಾಡೋದಿಷ್ಟೇ, ಭಾಳಷ್ಟು ಸೂಸೈಡಲ್ ಕೇಸಸ್ಸು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಒಬ್ಬ ವಿದ್ಯಾರ್ಥಿ ಯಾವುದೋ ಒಂದು ಆ್ಯಪಲ್ಲಿ ಹಣ ಗೇಮಿಂಗ್ ಆ್ಯಪ್ ಏವಿಯೇಟರ್ ಯಾವುದೋ ಒಂದು ಗೇಮಿಂಗ್ ಆ್ಯಪಲ್ಲಿ ಹಣ ಕಳ್ಕೊಂಡು ಸೂಸೈಡ್ ಮಾಡಿಕೊಂಡ. ಅದೇ ರೀತಿ ಇನ್ನೂ ಹಲವಾರು ಸಂದರ್ಭದಲ್ಲಿ ಸಾಲ ಮಾಡಿಕೊಂಡು ಸಾಲ ತೀರಿಸಲಾರದೆ ಅಥವಾ ಬಡ್ಡಿ ಕಟ್ಟಲಾರದೆ ಸೂಸೈಡ್ ಮಾಡ್ಕೊಂಡಿರೋಂಥದ್ದು ನೋಡ್ತಾ ಇದ್ದೀವಿ. ಈಗ ನಾವೆಲ್ಲ ಹಿಂದಿನ ದಿನಗಳಲ್ಲಿ ನೋಡ್ತಿದ್ದು ಮಕ್ಕಳು ಮದುವೆಗೋ ಅಥವಾ ಏನಾದರೂ ಒಂದು ಮನೆ ಕಟ್ಟಲಿಕ್ಕೋ ಇದಕ್ಕೆ ಸಾಲ ಮಾಡೋವಂಥದ್ದು. ಇಲ್ಲಿ ಸಾಲ ಮಾಡ್ತಿರೋಂಥ ಕ್ಯಾಟಗರಿ ಆಫ್ ಪೀಪಲ್ ಯಾರಿದ್ದಾರೆ ಅವ್ರು ಯಾರೂ ರೆಸ್ಪಾನ್ಸಿಬಲ್ ಆಗಿರೋವಂಥವ್ರು ಅಥವಾ ಮನೆ ಮಂತನಕ್ಕೆ ಮಾಡ್ತಿರೋರಲ್ಲ. ಈ ಯುವಕರು 18-20 ವರ್ಷ 14-15 ವರ್ಷ ಹುಡುಗರು ಸಾಲ ಮಾಡ್ತಾಯಿದ್ದಾರೆ ಅಂತಂದರೆ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಎ ಗುಡ್ ಟ್ರೆಂಡ್. ಹಾಗಾಗಿ ಯುವ ಸಮೂಹವನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಯಾರೇ ಒಂದು ಮೀಟ್ರ್ ಬಡ್ಡಿ ಅನ್ನೋ ಒಂದು ಪ್ರಕ್ರಿಯೆಯಿಂದ ಮಾಡ್ತಾಯಿದ್ರೆ ಅವ್ರಿಗೆಲ್ಲ ಸ್ಪಷ್ಟವಾದಂತಹ